ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗ್ರೀನ್ ಗೋಲ್ಡ್. ಇವತ್ತಿಗೆ ಹೆಚ್ಚು ಕಮ್ಮಿ 1.5 ತಿಂಗಳಾಗಿದೆ ಗಾರ್ಡನ್ ಸ್ಟಾರ್ಟ್ ಮಾಡಿ. ಯಾವುದೆಲ್ಲ ಗಿಡಗಳು ಎಷ್ಟೆಲ್ಲ ಡೆವಲಪ್ ಆಗಿದೆ, ಎಷ್ಟೆಲ್ಲ ಬೆಳೆದಿದೆ, ಏನೆಲ್ಲ ಪ್ರೋಗ್ರೆಸ್ ಇದೆ ಅಂತ ನೋಡೋಣ ಬನ್ನಿ. ಇದು ಹೀರೆಕಾಯಿ ಬಳ್ಳಿ. ಬೇರೆ ಜಾಗದಲ್ಲಿತ್ತು, ಅದಕ್ಕೆ ಆಸರೆ ಬೇಕು ಅಂತ ಹೇಳಿ ಈ ಜಾಗದಲ್ಲಿ ತಂದು ಹಾಕಿದ್ದೀವಿ. ಜಸ್ಟ್ ಪ್ಲೇಸ್ ಚೇಂಜ್ ಮಾಡಿದ್ದೀವಿ ಅಷ್ಟೆ. ಅದು ಇದನ್ನು ತಪ್ಪಿಕೊಂಡು ಎಷ್ಟು ನೀಟಾಗಿ ಬೆಳೀತಾ ಇದೆ ನೋಡಿ. ಮೊಗ್ಗುಗಳು ಸಹ ಬರ್ತಾ ಇದೆ. ತುಂಬಾ ಫಾಸ್ಟ್ ಗ್ರೋ ಇದೆ ಇದು. ಇದೇನು ಜಾಸ್ತಿ ಹಾಕಿಲ್ಲ, ಅಷ್ಟೇ ಹೆಲ್ದಿಯಾಗೂ ಕೂಡ ಇದೆ ನೋಡಿ. ಮೊಗ್ಗುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಈ ರೀತಿ ಗಿಡಗಳ ಮಧ್ಯೆ ಕಾಲ ಕಳೆಯೋದು ತುಂಬಾ ರಿಫ್ರೆಶ್ ಆಗಿ ಫೀಲ್ ಆಗ್ತೀವಿ. ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇದು ಬೆಂಡೆ ಸ್ವಲ್ಪ ಮಿಲಿ ಬಗ್ಸ್ ಎಲ್ಲ ಅಟ್ಯಾಕ್ ಆಗಿದೆ. ಆ ತಕ್ಷಣಕ್ಕೆ ನೀರಿಂದ ತೊಳೆದು ಬಿಡ್ತೀನಿ. ಸೊ ಹಾಗಾಗಿ ಸಡನ್ನಾಗಿ ಪೆಸ್ಟಿಸೈಡ್ ಹಾಕೋದಕ್ಕಿಂತ ಮೊದಲು, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಹಾಕೋದಕ್ಕಿಂತ ಮೊದಲು ಯಾವಾಗ ಕಾಣಿಸುತ್ತೋ ಆ ಕ್ಷಣದಲ್ಲೇ ನಾವು ನೀರು ಹಾಕ್ತಾ ಇರೋ ಸಂದರ್ಭದಲ್ಲಿ ತೊಳೆದ್ಬಿಟ್ವಿ ಅಂದರೆ ಸುಮಾರು ಒಂದು 50% ಕಂಟ್ರೋಲ್ ಆಗಿಬಿಡುತ್ತೆ. ಕೈಯಿಂದನೇ ಹಾಗೆ ನನಗೆ ನೀರಿಂದ ತೊಳಿತಾ ಇಲ್ಲ, ಬಟ್ ಆ ರೀತಿ ನೀರಿಂದ ಸ್ವಚ್ಛ ಮಾಡಿಬಿಡ್ತೀನಿ ನಾನು. ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಬೆಂಡೆಗೆ ಸಾಮಾನ್ಯವಾಗಿ ಮಿಲಿಬಗ್ಸ್ ತುಂಬಾ ಅಟ್ಯಾಕ್ ಮಾಡುತ್ತೆ. ಇದು ಹಾಗಲಕಾಯಿ ಬಳ್ಳಿ ಆಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ನೆನ್ನೆ ಒಂದು ಹೂ ಬಿಟ್ಟಿತ್ತು, ಅದು ಗಾಳಿಗೆ ಬಿದ್ದೋಯ್ತು ಅಂದ್ಕೋತೀನಿ. ಇವತ್ತಿಗೆ 2 ಹೂ ಬಿಟ್ಟಿದೆ ಮತ್ತು ಸಾಕಷ್ಟು ಮೊಗ್ಗುಗಳು ಸಹ ಇದೆ ನೋಡಿ. ಇದು ಕೂಡ ತುಂಬ ಬೇಗನೆ ಬರುತ್ತೆ, ಅಷ್ಟೇ ಹೆಲ್ದಿಯಾಗಿ ಕೂಡ ಇದೆ. ಬೆಳಗ್ಗೆ ಹೊತ್ತು ಈ ರೀತಿ ಪ್ಲ್ಯಾಂಟ್ ಲವರ್ಸಿಗೆ ಅರ್ಥ ಆಗುತ್ತೆ. ಈ ರೀತಿ ಪ್ಲ್ಯಾಂಟ್ಗಳ ಮಧ್ಯೆ ಇರೋಂಥ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಇದು ಬಂದು ರಾಮಫಲ. ಇದು ಸ್ವಲ್ಪ ಬಿಸಿಲಿಗೆ ಸುಟ್ಟಂಗೆ ಆಗ್ತಾಯಿದೆ. ಈಗ ವೆದರ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ. ಇದು ಜವಳೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್, ಬೀಟ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಮೊಳಕೆ ಬರ್ತಾ ಇದೆ ಅಲ್ಲೊಂದು ಇಲ್ಲೊಂದು. ಅಗೇನ್ ಬೀನ್ಸ್ ಅಲ್ಲೊಂದು ಇಲ್ಲೊಂದು ಅಂತ ಹಾಕ್ತಾಯಿದ್ದೀನಿ. ಅದಕ್ಕಂತಲೇ ಸಪ್ರೇಟಾಗಿ ಹಾಕ್ತಾಯಿಲ್ಲ. ಆ ಥರ ಮಿಕ್ಸಾಗಿ ಹಾಕೋದ್ರಿಂದ ಲಾಭ ಹೆಚ್ಚು. ಇದು ಜವಳೆಕಾಯಿ. ಇವೆರಡರಲ್ಲಿ ಪಪ್ಪಾಯ ಹಾಕಬೇಕು ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೀನಿ ಬೆಡ್ ನೋಡಿ. ಜವಳೆಕಾಯಿ ಎಷ್ಟು ನೀಟಾಗಿ ಬರ್ತಾಯಿದೆ. ತುಂಬ ಹೆಲ್ದಿಯಾಗಿ, ತುಂಬ ಫಾಸ್ಟಾಗಿ ಬರುತ್ತೆ. ಇವುಗಳನ್ನೆಲ್ಲ ಈಸಿಯಾಗಿ ಬೆಳ್ಕೊಬೋದು. ಅಲ್ಲಿ ಸ್ವಲ್ಪ ಸೊಪ್ಪುಗಳನ್ನು ಹಾಕಿದ್ದೀನಿ, ಸೊಪ್ಪಿನ ಬೀಜಗಳನ್ನು ಹಾಕಿದ್ದೀನಿ. ದಂಟು, ಹರವೆ, ಸಬ್ಬಸಿಗೆ, ಮೆಂತ್ಯ, ಪಾಲಕ್ ಈ ಥರ ಸುಮಾರು ಹಾಕಿದ್ದೀನಿ. ಇಲ್ಲಿ ಸಬ್ಬಸಿಗೆ ಮತ್ತು ದಂಟು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊಪ್ಪುಗಳು ನಿಮಗೆ 1.5 ತಿಂಗಳಲ್ಲೇ ಬಂದುಬಿಡುತ್ತೆ ಹೆಚ್ಚು ಕಮ್ಮಿ. ಇದು ದಂಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬೇರೆ ಬೀಜಗಳನ್ನು ಹಾಕಿದಾಗ ಅದು ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅವುಗಳು ಮೊಳಕೆ ಹೊಡೆದು ಕ್ರಾಪಿಂಗ್ ಎಲ್ಲ ಸ್ಟಾರ್ಟ್ ಆಗೋದ್ರ ಒಳಗಡೆ ಆ ಜಾಗದಲ್ಲಿ ನಾವು ಸೊಪ್ಪುಗಳನ್ನೆಲ್ಲ ಬೆಳ್ಕೊಂಬಿಡ್ಬೋದು. ಆಗ ಮನೆಗೆ ಸೊಪ್ಪು ಆಗುತ್ತೆ, ಜಾಗ ವೇಸ್ಟು ಆಗೋಲ್ಲ. ಇದಕ್ಕೆ ಅಂತ ಸಪ್ರೇಟಾಗಿ ಕಂಟೈನರ್ ಬೇಕು ಅಂತಲೂ ಇರೋದಿಲ್ಲ. ಮೊಳಕೆ ಬರ್ತಾಯಿದೆ ನೋಡಿ. ಅದಿನ್ನು ಮೊಳಕೆ ಬರ್ತಾ ಇರೋ ಸಂದರ್ಭದಲ್ಲಿ ಇವುಗಳೆಲ್ಲ ಸೊಪ್ಪುಗಳು ಬಂದುಬಿಡುತ್ತೆ ಹಾರ್ವೆಸ್ಟಿಂಗಿಗೆ. ಅದರಿಂದ ಮತ್ತೊಂದೇನು ಲಾಭ ಅಂತ ಅಂದರೆ, ಈಗ ನೀರು ಹಾಕಿ ನಾವು ಅದು ಮಣ್ಣು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಈ ರೀತಿ ನಾವು ಬೇರೆ ಸಮೇತ ಕೆಲವೊಂದು ಸಸಿಗಳನ್ನು, ಗಿಡಗಳನ್ನು ತೆಗೆದಾಗ ಆ ಮಣ್ಣು ಲೂಸ್ ಆಗುತ್ತೆ. ಅದರಿಂದ ಮೇಯ್ನಾಗಿರೋಂಥ ಕ್ರಾಪು, ಈಗ ಜವಳೆಕಾಯಿ ಮಧ್ಯಕ್ಕೆ ಸೊಪ್ಪು ಹಾಕಿದ್ದೀನಲ್ಲ, ಆ ರೀತಿ ಆ ಜವಳೆಕಾಯಿಗೆ ಅಕ್ಕಪಕ್ಕದ ಸ್ವಲ್ಪ ಅದ್ರ ಹತ್ತಿರದಲ್ಲಿರೋಂತಹ ಮಣ್ಣು ಸಡಿಲ ಆಗುತ್ತೆ ಸಾಧ್ಯವಾದಷ್ಟು. ಆವಾಗ ಆ ಕ್ರಾಪಿಗೆ ತುಂಬಾ ಅನುಕೂಲ ಆಗುತ್ತೆ. ನೀರು ಮತ್ತು ಗಾಳಿ
ಎಲ್ಲದು ಸಫಿಷಿಯೆಂಟಾಗಿ ಅದಕ್ಕೆ ಹೋಗೋದಕ್ಕೆ ಮಣ್ಣು ಕೂಡ ಸಡಲವಾಗಿದ್ದರೆ ಅನುಕೂಲ ಆಗುತ್ತೆ. ಅದು ಅದ್ರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇದು ಸಬ್ಬಸಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಅದನ್ನು ಹಾಕಿದಾಗ ಚೆನ್ನಾಗಿ ಬೆಳೆದಿದೆ ಅದು. ಇಲ್ಲಿ ಮಧ್ಯದಲ್ಲಿ ಒಂದು ಬೀಟ್ರೂಟ್ ಬಂದಿದೆ. ಪಾಲಕ್ಕು ನಮ್ಮ ಮನೆಯಲ್ಲಿ ಒಂದ್ಸಲಿ ಅದನ್ನ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಸಾಂಬಾರು ಮಾಡಿಬಿಟ್ಟಿದ್ದಾರೆ. ಬೀನ್ಸ್, ಪಾಲಕ್ ಇನ್ನೊಂದು ವಾರ 15 ದಿನಕ್ಕೆ ಪಾಲಕ್ ಹಾರ್ವೆಸ್ಟಿಗೆ ಬಂದುಬಿಡುತ್ತೆ ನೋಡಿ. ಮಿಲಿ ಬಗ್ಸ್ ಎಲ್ಲ ಸ್ವಲ್ಪ ಅಟ್ಯಾಕ್ ಆಗಿದೆ ಈ ಗಿಡಗಳಿಗೆ, ಬೆಂಡೆಗೆ. ಇದಕ್ಕೆ ಟ್ರೀಟ್ ಮಾಡ್ತೀನಿ. ಇದಕ್ಕೇನಿಲ್ಲ, 5 ml ನೀಮ್ ಆಯಿಲ್ ಮತ್ತು 5 ml ಲಿಕ್ವಿಡ್ ಡಿಶ್ ವಾಷರ್ ಅದನ್ನ 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಮಿಲಿ ಬಗ್ಸ್ ಕಡಿಮೆ ಆಗುತ್ತೆ, ತುಂಬಾ ಕಂಟ್ರೋಲಿಗೆ ಬರುತ್ತೆ. ಏನಿಲ್ಲ, ಇದರಲ್ಲಿರೋಂತಹ ಜ್ಯೂಸಿ ಅಂಶಗಳನ್ನು ಈ ಮಿಲಿ ಬಗ್ಸ್ ಎಲ್ಲ ಹೀರ್ಕೊಂಡು ಗಿಡದ ಬೆಳವಣಿಗೆ ಕುಂಠಿತ ಮಾಡುತ್ತೆ, ಸಂಪೂರ್ಣ ನಾಶ ಮಾಡಿಬಿಡುತ್ತೆ ಬಿಟ್ಬಿಟ್ರೆ. ಅದರಿಂದ ಬೇರೆ ಗಿಡಗಳು ಸಹ ಹರಡ್ಕೊಂಡು ತುಂಬಾ ಹಾನಿ ಮಾಡುತ್ತೆ. ಮಶ್ರೂಮ್ ಹಾಗೆ ಬೆಳ್ಕೊಂಡ್ಬಿಟ್ಟಿದೆ ಅದು. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ. ಇದರಲ್ಲಿ ಸ್ವಲ್ಪ ಪಪ್ಪಾಯ ಸೀಡ್ಸ್ ಹಾಕಿದ್ದೆ, ಅವು ತುಂಬ ಸಸಿಗಳೇ ಬಂದುಬಿಟ್ಟಿದ್ದಾವೆ. ಹಾಕಿದ್ದಷ್ಟು ಬಂದಿದೆ ಅನಿಸುತ್ತೆ. ಸಪೋಟ ತುಂಬಾ ಫ್ಲವರಿಂಗ್ ಆಗ್ತಿದೆ. ಎಷ್ಟು ಚಿಕ್ಕ ಗಿಡ, ಆ್ಯಕ್ಚುಲಿ ಎಷ್ಟು ಫ್ಲವರಿಂಗ್ ಅಂದರೆ ನಿಯರ್ ಬೈ 30+ ಫ್ಲವರ್ಸ್ ಆಲ್ರೆಡಿ ಬ್ಲೂಮ್ ಆಗಿದೆ. ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ಕಾಯಬೇಕು ಕಾಯಿ ಮತ್ತು ಹಣ್ಣಾಗಲಿಕ್ಕೆ. ವೆಯ್ಟ್ ಆ್ಯಂಡ್ ವಾಚ್. ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದ್ರದ್ದು ಹೆಂಗೆ ಕಾಯಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಹಣ್ಣು ಹೆಂಗಾಗುತ್ತೆ ಅಂಥೇಳಿ. ತುಂಬಾ ಫ್ಲವರ್ಸ್ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲವರಿಂಗ್ ಕೊಡ್ತಾಯಿದೆ ಇದು. 30ಕ್ಕಿಂತ ಹೆಚ್ಚು ಫ್ಲವರ್ಸ್ ಈಗಾಗಲೇ ಅರಳಿದ್ದಾವೆ ಅದರಲ್ಲಿ. ಇದರಲ್ಲಿ ಮೆಂತ್ಯ ಇದೆ, ಬೀನ್ಸ್ ಇದೆ. ಆ ಜಾಗದಲ್ಲಿ ಮೆಂತ್ಯ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಆ ಜಾಗದಲ್ಲಿ ಬೇರೆ ಗಿಡಗಳನ್ನು ಹಾಕ್ತೀನಿ. ಇದರಲ್ಲಿ ಕ್ಯಾರೆಟ್, ಬೀಟ್ರೂಟ್ ಹಾಕಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ಸಸಿ ಆಗೋದಕ್ಕೋಸ್ಕರ, ಮೊಳಕೆ ಬರೋದಕ್ಕೋಸ್ಕರ. ಇದು ಬದನೆಕಾಯಿ ಹಾಕಿದ್ದೀನಿ. ಇದರಲ್ಲಿ ತುಂಬ ಹತ್ತಿರದಲ್ಲಿ ಹಾಕಿರೋದ್ರಿಂದ ಪಕ್ಕದ ಟಬ್ಬಿಗೆ ಶಿಫ್ಟ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ. ಬೆಂಡೆ ಮತ್ತು ಮೆಂತ್ಯ. ನೀರಿಂದ ತೊಳೆದಿರೋದ್ರಿಂದ ಸುಮಾರು ಒಂದು 80% ಕಡಿಮೆ ಕಂಟ್ರೋಲ್ ಆಗಿಬಿಟ್ಟಿದೆ. ತಕ್ಷಣಕ್ಕೆ ನಾವು ಅದನ್ನು ನಿವಾರಣೆ ಮಾಡಿದಾಗ ಹಬ್ಬದ ಕಡಿಮೆ ಆಗುತ್ತೆ. ಗಿಡಕ್ಕಾಗೋ ಹಾನಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಟೊಮೆಟೊ ತುಂಬ ಹೆಲ್ದಿಯಾಗಿ ಬರ್ತಾಯಿದೆ. ಸ್ವಲ್ಪ ಮೊಗ್ಗಾಗೋದಕ್ಕೆ ಈಗ ಪ್ರಾರಂಭ ಆಗ್ತಾ ಇದೆ ಲೈಟಾಗಿ. ಆ್ಯಕ್ಚುಲಿ ಅದಾಗೆ ಬೆಳೆದಿರೋದು. ಫಸ್ಟ್ ಬೀಜ ಹಾಕಿಬಿಡ್ತೀವಲ್ಲ, ಅದು ಬೆಳೆದಿರೋದೇ ತುಂಬ ಬೇಗ ಗ್ರೋ ಇದೆ ಅನಿಸ್ತದೆ. ಇದರಲ್ಲಿ ಹರವೆ ಮತ್ತು ದಂಟಿದೆ, ಮೂಲಂಗಿ ಬರ್ತಾಯಿದೆ. ವಾಟರ್ ಆ್ಯಪಲ್ ಇದು ನರ್ಸರಿಯಿಂದ ತಂದಾಗ ಅದೇ ಸ್ಟೇಟಸಲ್ಲಿತ್ತು, ಈಗ ಸ್ವಲ್ಪ ಚಿಗುರಲ್ಲಿದೆ. ಇದೇನು ಹೇಳಿ, ಬೀನ್ಸ್ ಮಾತ್ರ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಬರ್ತಾಯಿದೆ. ಆಗಲೇ ಸುಮಾರು ಬೀನ್ಸ್ಗಳಾಗ್ಬಿಟ್ಟಿದ್ದಾವೆ. ನಾನು ಸರ್ಪ್ರೈಸ್ ಆಗಿಬಿಟ್ಟೆ ನೋಡಿ. ಅದು ಎಲೆ ಬಣ್ಣದಲ್ಲೇ ಇರೋದ್ರಿಂದ ತಕ್ಷಣವೇ ಗುರ್ತು ಹಿಡಿಯೋಕ್ಕಾಗಲ್ಲ. ಸುಮಾರು ಒಂದೇ ಒಂದು ಚಿಕ್ಕ ಗಿಡದಲ್ಲಿ ಒಂದು 10-12 ಬೀನ್ಸ್ ಇದೆ. ತುಂಬ ಚೆನ್ನಾಗಿದೆ. ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಸುಮಾರು 200 ರೂಪಾಯಿ kg ಇದೆ ಒಂದು kg ಬೀನ್ಸ್ಗೆ. ನೋಡಿ ಎಷ್ಟು ಹೆಲ್ದಿಯಾಗಿದೆ ಮತ್ತು ಆರ್ಗ್ಯಾನಿಕ್ಕಾಗಿ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ತುಂಬ ಖುಷಿಯಾಗತ್ತಲ್ವ ಈ ರೀತಿ ನಾವೇ ಟೆರೆಸ್ ಗಾರ್ಡನಲ್ಲಿ ಅದನ್ನು ಬೆಳ್ಕೊಂಡು ತಿನ್ನೋದ್ರಿಂದ. ಇದರಲ್ಲಿ ಸ್ವಲ್ಪ ಜವಳೆ ಹಾಕಿದ್ದೀನಿ. ಜವಳೆ ಯಾವತ್ತೂ ಬೆಂಡೆ, ಜವಳೆ ಈ ಥರದ್ದನ್ನೆಲ್ಲ ನಾವು 1-2 ಗಿಡದಿಂದ ಸಫಿಷಿಯೆಂಟಾಗಿ ತೊಗೊಳ್ಲಿಕ್ಕಾಗೋದಿಲ್ಲ. ಬೆಂಡೆ ಏನಿಲ್ಲ ಅಂದರೂ ಒಂದು 20-30 ಗಿಡಗಳು ಬೇಕಾಗುತ್ತೆ ಒಂದು 4-5 ಜನ ಇರೋ ಫ್ಯಾಮಿಲಿಗೆ. ಮೊಗ್ಗು
ಇದು ಮಿಲಿಬಗ್ಸ್ ಅಟ್ಯಾಕ್ ಆಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗ್ತಾಯಿತ್ತು. ಇದು ಸ್ವಲ್ಪ ಟ್ರೀಟ್ ಮಾಡಿದ ನಂತರಕ್ಕೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಏನೋ ಮೊಳಕೆ ಹೊಡೆದಿದೆ ಇದು, ಬಟ್ ನಾನು ಹಾಕಿಲ್ಲ. ಅದು ಜವಳೆ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ. 2 ದಿನ ಆಗಿದೆ ಅಷ್ಟೇ. ಅಲ್ಲಿ ಕರಿಬೇವು ಕೂಡ ಚಿಗುರು ಹೊಡಿತಾ ಇದೆ. ಈಗ ಮೂಲಂಗಿ ಕೂಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾಯಿದೆ. ನೋಡ್ಬೇಕು, ಎಕ್ಸೈಟ್ ಆಗಿದ್ದೀನಿ ಹೇಗೆ ಅದು ಕ್ರಾಪ್ ಬರ್ತಾಯಿದೆ ಅಂತ. ಇನ್ನೊಂದು 10-15 ದಿನ ಆದ ತಕ್ಷಣ ಇದನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ತಯಾರಾಗ್ತಿದ್ದೀನಿ. ಅದು ಕೂಡ ತಯಾರಾಗ್ತಿದೆ. ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ. ಪಾಲಕ್ ಇಲ್ಲೂ ಕೂಡ ನಾವು ಮಿಲಿಬಗ್ಸ್ ಅಟ್ಯಾಕ್ ಇರೋದಕ್ಕೆ ಇದ್ರೊಳಗಡೆ ನಾನು ಪಪಾಯ ಸೀಡ್ ಹಾಕಿದ್ದೆ. ಆ ಕಂಟೈನರ್ಗಿಂತ ಈ ಕಂಟೈನರಲ್ಲಿ ಗ್ರೋತ್ ತುಂಬಾ ಕಡಿಮೆ ಇದೆ. ನೋಡಿ, ಪಪಾಯ ಎಲ್ಲ ಸೀಡ್ಸ್ ಅಷ್ಟೇ ಇದೆ, ಬೆಳೆದೇ ಇಲ್ಲ, ಹೆಲ್ದಿಯಾಗೂ ಇಲ್ಲ. ಆ್ಯಪಲ್, ರೆಡ್ ಆ್ಯಪಲ್ ಇದು ಚಿಗುರು ಕೂಡ ಬರ್ತಾಯಿದೆ. ಇದು ತುಂಬ ಖುಷಿಯಾಗುತ್ತಲ್ವ ಆ ರೀತಿ ಅದು ಡೆವಲಪ್ ಆಗ್ತಾ ಇರೋದನ್ನು. ಪ್ರತಿಯೊಂದು ಹಂತಗಳು ನೋಡೋದಕ್ಕೇ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ, ಮೈಂಡ್ಗೆ ಸಂತೋಷ ಸಿಗುತ್ತೆ, ಮನಸ್ಸಿಗೆ. ಚೆನ್ನಾಗಿ ಬರ್ತಾಯಿದೆ. ಇದಿನ್ನೂ ಬರಲಿಕ್ಕೆ 1.5 ವರ್ಷ 2 ವರ್ಷ ಬೇಕಾಗಬಹುದು ಅನಿಸುತ್ತೆ, ನೋಡೋಣ. ಟೊಮ್ಯಾಟೊ, ರಾಜಗಿರಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ, ಇದು ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿದೆ. ಬೀನ್ಸ್, ಸೌತೆಕಾಯಿ, ಮತ್ತು ಇದರಲ್ಲಿ ಒಂದಿಷ್ಟು ಕ್ಯಾರೆಟ್ ಬೀನ್ಸ್ ಹಾಕಿದ್ದೆ. ಸಣ್ಣ ಸಣ್ಣ ಸಸಿಗಳಿದ್ದಾವೆ, ಇನ್ನು ಸ್ವಲ್ಪ ಬೆಳೆದ್ಮೇಲೆ ಗೊತ್ತಾಗುತ್ತೆ. ಇದರಲ್ಲೂ ಸಹ ಕ್ಯಾರೆಟು, ಬೀಟ್ರೂಟ್ ಹಾಕಿದ್ದೆ. ಇದು ಬೀಟ್ರೂಟ್ ಅನ್ಕೋತಾ ಇದ್ದೀನಿ. ಮಧ್ಯದಲ್ಲಿರೋದು ಸೌತೆಕಾಯಿ, ಸೈಡಲ್ಲಿ ಕ್ಯಾರೆಟು ಬೀಟ್ರೂಟು ಹಾಕಿದ್ದೆ. ಈಗ ಇನ್ನು ಸ್ವಲ್ಪ ಗ್ರೋತ್ ಆದಮೇಲೆ ಗೊತ್ತಾಗ್ತದೆ ನನಗೆ. ಇವಾಗ ಪಪ್ಪಾಯ ಸಸಿನ ನಾನು ಬೇರೆ ಕಡೆ ನಾಟಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹೆಲ್ದಿಯಾಗೂ ಬಂದಿದೆ. ಇದಕ್ಕೆ ಅಂತಲೇ ನಾನು 2 ಟಬ್ಬಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಡ್ತಾಯಿದ್ದೀನಿ. ಸೊ ಹಾಗಾಗಿ ಅದ್ರ ಬೇರುಗಳು ಆರಾಮಾಗಿ ಹರಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಟಬ್ಬು ಸಾಕಾಗುತ್ತೆ, ಇದಕ್ಕೆ ಆಳವಾಗಿ ಇದ್ರ ಬೇರುಗಳು ಹೋಗೋದಿಲ್ಲ. ಸೊ ಒಂದು ಪಪ್ಪಾಯಗೆ ಇಷ್ಟು ಸಾಕಾಗುತ್ತೆ. ಈ ರೀತಿ ನೀಟಾಗಿ ಅದನ್ನು ನೆಟ್ಬಿಟ್ರೆ ಸಾಕು. ಸುತ್ತ ಜಾಗ ಇರೋದಲ್ಲಿ ಅದು ದೊಡ್ಡದಾಗ ಅದರೊಳಗಡೆ ನಾವು ಏನೆಲ್ಲ ಬೆಳ್ಕೊಳ್ಳೋಕ್ಕೆ ಸಾಧ್ಯನೋ ಅದನ್ನು ಬೆಳ್ಕೋಬೇಕು. ಮಧ್ಯದಲ್ಲಿರೋ ಪಪ್ಪಾಯ ಸಸಿಗೆ ಯಾವುದೇ ಹಾನಿ ಆಗದೆ ಇರೋಂಗೆ, ಅದ್ರ ಬೇರುಗಳಿಗೆ ಯಾವುದೇ ಹಾನಿ ಆಗದೆ ಇರೋಂಗೆ ಬೆಳ್ಕೊಂಬಿಟ್ರೆ ಸಾಕು. ಈ ರೀತಿ ಗಾರ್ಡನಿಂಗ್ ಟೂಲ್ಸ್ ಇತ್ತು ಅಂದರೆ ಅದು ಕೆಲಸ ತುಂಬಾ ಈಸಿ ಆಗುತ್ತೆ ಮತ್ತು ನೀಟಾಗೂ ಕೂಡ ಆಗುತ್ತೆ. ನೋಡಿ, ಮಣ್ಣು ಎಷ್ಟು ಲೂಸ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಅದ್ರ ಬೇರುಗಳೆಲ್ಲ ಹರಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ಉಳಿದಿರೋ ಜಾಗದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಸೊಪ್ಪಿನ ಬೀಜಗಳನ್ನು ಹಾಕ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು, ಯಾವುದೇ ಸಸಿನ ನೀವು ನೆಟ್ಟ ತಕ್ಷಣ ಸ್ವಲ್ಪ ನೀರನ್ನು ಹಾಕಿಬಿಡಿ. ಯಾಕಂದರೆ ನಾವು ಅದ್ರ ಬೇರನ್ನ ಹೊರಗಡೆ ತೆಗೆದಿರ್ತೀವಿ ಮಣ್ಣಿಂದ, ಆಗ ಸಸಿಗೆ ಶಾಕ್ ಆಗಿರುತ್ತೆ. ಈ ರೀತಿ ನೆಟ್ಟ ತಕ್ಷಣವೇ ನಾವು ಸ್ವಲ್ಪ ನೀರು ಹಾಕಿಬಿಟ್ರೆ ಅದನ್ನು ಶಾಕ್ನ ಸ್ವಲ್ಪ ಮಟ್ಟಿಗಾದರೂ ತೆಗೆಸ್ದಂಗೆ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೇನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಬಾಯ್.